ಅಪ್ಪ ಚಂದ್ರಕೀರ್ತಿ, ಮಹಾರಾಜನ ಶಕ್ತಿಯಲ್ಲಿ ಅವತರಿಸಿ ಬಂದಿರುವ ನನ್ನಪ್ಪನೇ, ಯಾವ ಗಳಿಗೆಯಲ್ಲಿ ನೀನು ಮನೆ ಬಿಟ್ಟು ಹೋದೆ ತಂದೆ. ಮನೆ ಬಿಟ್ಟು ಹೋಗಿ ಕೊಲೆಗೆ ಆಹುತಿ ಆದೆ. ಆದ್ರೆ ತಂದೆ ತಾಯಿಗಳನ್ನು ಕಳೆದುಕೊಂಡ ನಾನು ತಂದೆಯ ಆಶೆಯಲ್ಲಿ ಬೆಳೆದು ನಿಂತೆ. ಆದ್ರೆ ಕಳ್ಳು ಬಳ್ಳೆಯನ್ನು ಕೇಳದೆ ಹೇಳದೆ ಈ ನಿನ್ನ ಮಗಳನ್ನು ಯಾರಿಗೆ ಹೇಳದೇನೋ ಬಿಟ್ಟೋದೆ ತಂದೆ. ಇದ್ದ ಆಸ್ತಿ ಎಲ್ಲ ರುದ್ರೇಗೌಡನ ಪಾಲಾಗಿ ಹೋಯ್ತು. ಕಾಲುವೆ ಕಾತರಿಸಿ ಬಂದು ನನ್ನ ಜೀವನವೇ ನರಕವಾಗಿ ಹೋಯ್ತಪ್ಪ. ನನ್ನ ಜೀವನವೇ ನರಕವಾಗಿ ಹೋಯ್ತು ತಂದೆ. ಇನ್ನಾದ್ರೂ ಈ ನಿನ್ನ ಮಗಳನ್ನು ಕನಸಿನಲ್ಲಿ ಬಂದು ಮನಸಾರೆ ಕಾಪಾಡು ತಂದೆ, ಕಾಪಾಡು. ಸತ್ತು ಹೋದ ನಿನ್ನ ಹೆತ್ತಪ್ಪ ಕನಸಿನಲ್ಲಿ ಬಂದು ಕಾಪಾಡೋ ಎನ್ನಲು ಸಾಧ್ಯವೇ ಯಮುನಾ? ಯಾರವರು? ಭಯ ಪಡಬೇಡ, ನಾನು ಬೇರೆ ಯಾರು ಅಲ್ಲ, ಆ ಸಾಹುಕಾರ ರುದ್ರೇಗೌಡ ಆಯಿಲ್ ಮಿಲ್ ಮ್ಯಾನೇಜರ್ ನಾಗರಾಜ್ ಅಂತ. ಹೌದು, ಇಲ್ಲಿವರೆಗೂ ಬಂದಿರುವುದು ಯಾಕೆ ನಿಮ್ಮ ಆಗಮನ? ಅಗತ್ಯವಿದ್ದಲ್ಲಿ ಆಗಮಿಸಬೇಕಾಗುತ್ತದೆ ಯಮುನಾ. ಚಿತ್ರಲೇಖದಂತೆ ವಿಚಿತ್ರವಾಗಿ ಕಾರ್ಗಿಲ್ ತಲೆ ಬಿದ್ದ ನಿನ್ನ ಹೊನ್ನಿನ ಬದುಕನ್ನು ನಿರ್ಮಿಸಬೇಕೆಂದು ಬಂದೆ. ಹಣದ ಆಸೆಗೋಸ್ಕರ ಘನವಾದ ಮಾನ ಮರ್ಯಾದೆ ಬಳಕೊಂಡು ಈ ಯಮುನಾ ಬಾಳುವ ಹೆಣ್ಣೇ ಅಲ್ಲ. ಅದು ಅಲ್ಲದೆ ಹಣದ ಆಸೆಗೋಸ್ಕರ ನಿಮ್ಮಂತ ಶ್ರೀಮಂತರ ಸೊತ್ತಾಗಿ ಬೀಳುವ ಯಮುನಳು ಇವಳಲ್ಲ. ಮೇಲಾಗಿ ಆ ಬ್ರಹ್ಮ ಸೃಷ್ಟಿ ಮಾಡಿರುವ ಈ ಆಕಾಶ ಭೂಮಿಯನ್ನು ಹೊಂದಾಣಿಕೆ ಮಾಡಿ ಲವಲವಿಕೆಯಿಂದ ಜೀವನ ನಡೆಸುತ್ತೇನೆ ವಿನಃ ನಿಮ್ಮಂತ ಶ್ರೀಮಂತರ ಹಣದ ಕುತಂತ್ರಕ್ಕೆ ಎಂದೂ ಸಿಗೋದಿಲ್ಲ. ಯಮುನಾ, ಸೃಷ್ಟಿಯ ನಿಯಮದ ಸಂಕಲ್ಪದೊಳಗಾಗಿ ನಿನ್ನ ಭವಿಷ್ಯವನ್ನು ಹೊರಡಾಗಿಸಿಕೊಂಡು ಬ್ರಹ್ಮಾಂಡದ ಬುರುಡೆಯನ್ನು ನನ್ನ ಮುಷ್ಟಿಯಲ್ಲಿರಿಸಿಕೊಂಡು ಈ ಚೆಲುವ ನಾಗರಾಜ ದಿಬ್ಬೆಯಲ್ಲಿ ಬಿದ್ದ ನಿನ್ನ ಸಂಸಾರವನ್ನು ಉಪ್ಪಿಗೆರ ಮೇಲೆ ತಂದುಕೋ. ನಿನ್ನ ಭವಿಷ್ಯವನ್ನು ಮುರುಡಾಯಿಸಿಕೊಂಡು ಬ್ರಹ್ಮಾಂಡದ ಬುರುಡೆಯನ್ನು ಮುಷ್ಟಿಯಲ್ಲಿರಿಸಿಕೊಂಡು. ಬಂಡಗೆಟ್ಟವನೇ, ಮನಸ್ಸಿಲ್ಲದ ಒಂದು ಹೆಣ್ಣನ್ನು ಮಾತ್ರ ಯಾವುದು ಎಂದು ಒತ್ತಾಯ ಮಾಡ್ತಾ ಇದೆಯಲ್ಲ, ನೀನ್ಯಾವ ಸೀಮೆ ಕನ್ಸ? ಯಮುನಾ, ಉಂಡ ಪ್ರಚಂಡ ಗಂಡುಗಲಿ ಪರಶುರಾಮ ಶಕ್ತಿ ಮೀರಿಸುವ ಈ ಗಂಡುಗಲಿ ನಾಗರಾಜನ್ಗೆ ಏಡಿ ಗಂಡಸೆಂದು ಹೇಳುವೆ ಎಣ್ಣೆ. ಕಂಡ ಹೆಣ್ಣಿನ ಶೀಲವನ್ನುಂಡು ಭಂಡರಂಡನಿಗೆ ಮಾಡಿರುವ ಈ ಭಂಡ ನಾಗರಾಜ ಸಂಪಿಗೆ ಅಂತಿರುವ ನಿನ್ನ ಶೀಲಕ್ಕೆ ಕೈ ಹಾಕಿ ದೊಡ್ಡ ಹೆಣ್ಣಿನ ಕೆಂದುಟಿಗೆ ಚುಂಬನವಿಟ್ಟು ಹಂಬಲ ತಿರ್ಸಿ ಬಿಡಲಾರೆ. ದೂರ ಸರ್ದು ನಿಂತು ಮಾತಾಡೋ ಪಶು ಅಂತವ್ರೆ. ಕಂಡ ಹೆಣ್ಣಿನ ಶೀಲದಂತೆ ಇವರದು ಬಂಡಗೆಟ್ಟ ಶೀಲ ಅಂತ ಮುಂದೆ ಬಂದಿದ್ದ ನಿಜವಾದ್ರೆ ಈ ಗರತಿ ಗಂಗವ್ವ ನಿನ್ನ ಪಾಲಿಗೆ ಮಹಾ ದುರ್ಗಿಯಾಗಿ ನಿಲ್ಲಬೇಕಾಗುತ್ತದೆ. ಚಂಡಿ ಚಾಮುಂಡಿ ಅವತಾರವನ್ನು ತಾಳಿ ಈ ರುಂಡವನ್ನು ಕತ್ತರಿಸಾಕಬೇಕಾಗುತ್ತದೆ. ಬಲು ಎಚ್ಚರ. ನನಗೆ ಎಚ್ಚರ ವಿಷಯ ಮಾತನಾಡುವೆ ಹುಚ್ಚು ಚಂದ್ರನ ಮಗಳೇ. ಚಂಡಿ ಅವತಾರ ತಾಳಿ ಈ ಭಂಡ ಹೆಣ್ಣಿನ ಗಂಡನಾದ ಶಿವಶಂಕರನು ಈ ನಾಗರಾಜ ಚಂಡಿಯ ಗಂಡನಾದ. ಶಿವಶಂಕರನ ಕೊರಳಿಗೆ ಮುತ್ತಿಗೆ ಹಾಕಿ ಮೈತಿಕೊಂಡಿರುವ ನಾಗರಾಜ ಇಡೀ ಬ್ರಹ್ಮಾಂಡವನ್ನು ತನ್ನ ಎಡೆಯಲ್ಲಿ ಹೊತ್ತು ನಿಂತು ನಿನ್ನಂತ ನರಕ ನಾಯಿ ಜಾತಿಗೆ ಸ್ಥಾನ ಕೊಟ್ಟವನು ಈ ನಾಗರಾಜ. ಅಂದಾಗ ನಿನ್ನ ಆಲಿಂಗನ ಕೊಟ್ಟು ಈ ನಾಗರಾಜನನ್ನು ಅಂಗೀಕರಿಸಿದೆ. ಆದ್ರೆ ಗಂಡನ ಕೈ ಹಿಡಿದು ಗರತಿಗಾಗಿ ಬಾಳುವೆ ಈ ಪ್ರಪಂಚದಲ್ಲಿ. ಪ್ರಪಂಚವೇ ಪರಮಾತ್ಮನೆಂದು ಅರಿತು ಬೆರೆತ ನನ್ನಂತ ಹೆಣ್ಣಿಗೆ ನಿನ್ನ ತತ್ವ ಪ್ರದೇಶ ಬೇಕಾಗಿಲ್ಲ. ಮಿಸ್ಟರ್ ನಾಗರಾಜ್, ಹೆಣ್ಣು ತಾ ಬಯಸಿದ ಗಂಡಿನ ಕೈ ಹಿಡಿದು ಈ ಸಮಾಜದ ಕಣ್ಣಾಗ್ತಾ ಹೊರತು ನಿನ್ನಂತ
ಸಮಾಜದಲ್ಲಿ ಮಣ್ಣಾಗೋದಿಲ್ಲ. ಯಮುನಾ, ಮುಚ್ಚ ಬಾಯಿ. ಇನ್ನೊಂದು ಮಾತನ್ನು ಮಾತಾಡದೆ ಬಾಯಿ ಮುಚ್ಕೊಂಡು ಹೊರಟೋಗು ಇಲ್ಲಿಂದ. ಹೊರಟೋಗಲು ಬಂದಿಲ್ಲ ಯಮುನಾ. ದಟ್ಟವಾದ ಕಾಡಲ್ಲಿ ನಿನ್ನ ಉಟ್ಟ ಬಟ್ಟೆಯನ್ನು ಬಿಸಾಕಿ ಯಾರು ಮುಟ್ಟದ ನಿನ್ನ ಸುಂದರವಾದ ಮಡಿಕೆಯನ್ನು ಒಡೆದು ಚೂರು ಮಾಡಲಿಕ್ಕೆ ಬಂದಿರುವ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳಿದುಕೋ ನೀನು. ಸಾಧ್ಯವಿರದಿದ್ದರೆ ಗದ್ದಿಗೆ ನೇರಿ ಗುದ್ದು ಸುಳುವೆ ನಿನ್ನ ಸೌಂದರ್ಯದ ಶಿಖರವನ್ನು ಯಮುನಾ. ಕಾಲ ಯಮುರಾಯನನ್ನು ಬೆನ್ನಿಗೆ ಕಟ್ಟಿಕೊಂಡು ನನ್ನೊಂದಿಗೆ ವಾದಿಸುವುದು ತರವಲ್ಲ. ಸುಮ್ಮನೆ ಮೈ ಒಪ್ಪಿಸಿ ಅಪ್ಪಿಕೊಂಡು ನನ್ನ ರಾಜನೆಂದು ಎಲ್ಲವಾದಲ್ಲಿ. ಓ ಮನ್ಮತ, ಎಲ್ಲೋ ಮೊದಲು ಈ ಲೋಕದ ಅಜ್ಞಾನವನ್ನು ಅರಿವು ಮಾಡ್ಕೋ, ನಂತರ ನನ್ನನ್ನು ಮಂದಿರಕ್ಕೆ ಒಯ್ಯುವಂತೆ. ಅದು ಅಲ್ಲದೆ ನೀನೇನಾದ್ರೂ ಮುಟ್ಟಿದ್ದೇ ನಿಜ ಆದ್ರೆ ಕಾಲಲ್ಲಿರುವ ಮೆಟ್ಟಿಂದ ಹೊರತ ಬುದ್ಧಿ ಕಲಿಸಬೇಕಾಗುತ್ತದೆ. ಬಾಲು ಎಚ್ಚರ ಮಗಳೇ, ಎಚ್ಚರ. ಯಮುನಾ, ಎಲೆ ಜುಟ್ಟಿಲೆ ಬಾಲೆ ಯಮುನೆ, ಈ ಜುಟ್ಟುಗರಾಯ ನಾಗರಾಜನನ್ನು ಮೆಟ್ಟಿಲೆ ಪೆಟ್ಟು ಹಾಕುತ್ತೇನೆ ಧೈರ್ಯ ನಿನಗಿದೆ ಎಂದಾಗ ದ್ರೌಪದಿ ಅಂತ ನಿನ್ನ ವಸ್ತ್ರಹರಣ ಮಾಡಿ ಕುಸ್ತಿ ಕಣದಲ್ಲಿ ಚಡ್ಡಿ ಹಾಕಿ ಶಡ್ಡಿ ಹೊಡೆದುತ್ತಿರುವೆ. ಎಲ್ಲೋ ಹೆಣ್ಣನ್ನು ಕಾಣುವ ಶ್ವಾನ ಕಾಮದ ಕತ್ತೆ ನಾಯಿ ತರ ಯಾಕೆ ಕಿರಿಸ್ತಾ ಇದೆಯಾ? ಅಂದು ದುಷ್ಟ ದುಶ್ಯಾಸನ ದ್ರೌಪದಿಯ ವಸ್ತ್ರಾಭರಣ ಮಾಡ್ಬೇಕೆಂದು ಬಂದಾಗ ಅವನ ಗತಿ ಏನಾಯ್ತಂದು ಸ್ವಲ್ಪ ಚೆನ್ನಾಗಿ ನೆನಪಿಸ್ಕೋ. ಅಷ್ಟೇ ಅಲ್ಲ, ಸೀತಾದೇವಿಯನ್ನು ಸನ್ನಾಸಿ ವೇಷವನ್ನು ಹಾಕಿ ಅವನ ಮಾನಭಂಗ ಮಾಡ್ಬೇಕೆಂದು ಬಂದಿರುವ ಆ ರಾವಣ ಗತಿ ಏನಾಯ್ತ ಸ್ವಲ್ಪ ಚೆನ್ನಾಗಿ ನೆನಪಿಸ್ಕೋ. ಅದು ಅದೇ ನೀ ನನ್ನ ಶೀಲಕ್ಕೆ ಕೈ ಹಾಕಲು ಬಂದಿರುವಲ್ಲ, ಈಗ ನಿನ್ನ ಗತಿ ಏನಾಗುತ್ತೆ ಅಂತ ಸ್ವಲ್ಪ ತಿಳಿದುಕೋ. ಎಲೆ ಜುಟ್ಟಿಲೆ ಬಾಲೆ ಯಮುನೆ, ಈ ಜುಟ್ಟುಗರಾಯ ನಾಗರಾಜನನ್ನು ಮೆಟ್ಟಿಲೆ ಪೆಟ್ಟು ಹಾಕುತ್ತೇನೆ ಧೈರ್ಯ ನಿನಗಿದೆ ಅಂದಾಗ ಎಡಗಾಲಿಂದ ಒದ್ದು ಹಾಕಿ ಪೆದ್ದರಂಡೆಯನ್ನು ಮಾಡಿರುವ ಬಲವಾದ ಛಲ. ಬೇಡ ನಗಜ, ನನ್ನನ್ನು ನಿಮ್ಮ ತಂಗಿ ಅಂತ ತಿಳ್ಕೊಂಡು ಬಿಟ್ಬಿಡಿ ನನ್ನನ್ನು. ಈ ಕಾಮದಿಂದ ಕೋಪಿ ನಿಂತಿರುವ ಈ ನಾಗರಾಜನ್ಗೆ ನೀನ್ಯಾವ ತಂಗಿ? ಮೊದಲು ಈ ಬಡವರಿಗೆ ಸೆರಗನ್ನು. ನನ್ನ ಶೇಡಿನ ಹೋರಾಟದಲ್ಲಿ ಅಡ್ಡೈಸಿ ಬರೋ ನೀನ್ಯಾವನಲೇ? ಬಡ ಹುಡುಗಿರ ಮಾನ ಪ್ರಾಣ ತೆಗೆಯುವಂತ ನಿಮ್ಮಂತ ಶ್ರೀಮಂತರ ಚಂಡುಗಡಲಕ್ಕೆ ಬಂದ ಯಮಧರ್ಮ. ಯಮಧರ್ಮ ಹೆಣ್ಣಿನ ಮಾನ ಕಾಪಾಡ ಬಂದ್ರೆ ಬಿಡಾಣಿ ನಮ್ಮ ಮಗನೇ. ಈ ಗೌಡನ ಬಲಗೈಯಾಗಿರುವ ಈ ಬೌದ್ಧೂರ್ ನಾಗರಾಜನ ಕೈ ಕೆಣಕಲಿಕ್ಕೆ ನಿನಗೂ ಸಾಧ್ಯವಿಲ್ಲ, ಆ ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಲೇ ಗೌಡನ ಎಂಜಲು ತಿಂದು ಬದುಕುತ್ತಿರುವ ಅಂತಿ ನನ್ನ ಮಗನೇ, ಇನ್ನೊಂದು ಕ್ಷಣ ನಮ್ಮಪ್ಪನ ಬಗ್ಗೆ ಮಾತಾಡಿದ್ದೆ ಆದ್ರೆ ಒತ್ತು ನೋಡದೆ ನಿನ್ನ ಗೊತ್ತನ್ನು ಕೊಯ್ದು ನಮ್ಮ ಹೊಲದ ಬದಿಯಾಗ ಊತ ಹಾಕ್ಬಿಡ್ತೀನಿ ಮಗನ. ಎಚ್ಚರದಿಂದ ಮಾತನಾಡು. ಎಚ್ಚರ. ಶಕ್ತಿ ಹಡೆಯಲ್ಲಿ ರಕ್ತದ ಹರಳನಿಟ್ಟು ಕಣ್ಣಿನ ಮನೆಯಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಯುವ ಈ ವಿಷಯ ನಾಗೇಶನ್ಗೆ ಎಚ್ಚರ ವಹಿಸಿ ಮಾತನಾಡುವೆಯ? ಎಡಗಾಲದ ಕಡಿವಾಣ ಹಾಕಿಸಿಕೊಳ್ಳಬೇಡ. ಶಕ್ತಿ, ಸುಮ್ಮನೆ ಅವಳನ್ನು ಬಿಟ್ಟು ಕೊಟ್ಟು ಹೋಗ್ಬಿಡು, ಇಲ್ಲವಾದರೆ ಮೊಸಳೆ ಎತ್ತೋಡಲ್ಲಿ ಸಿಲುಕಿದೆ ಈ ಹೆಸಳೆಯನ್ನು ನಿನಗೆ ಒಪ್ಪಿಸಿ ಹೋಗಲಿಕ್ಕೆ ನಾನೇನು ಕೈಗೆ ಬಳೆ ತೊಟ್ಟಿಲ್ಲ. ಕುರಿ ಹಾಲು ಕುಡಿದು ಕರಿನಾಗರ ಅವನಿಗೆ ಚಟ್ಟಿ ಹಾಕಿ ತೊಟ್ಟು ಬಾರಿಸಿ ನಿಂತಿರುವನು ಗಂಡುಗಲೇ. ಕಂಡ ಹೆಣ್ಣಿನ ಮಿಂಡನಾಗುನೆಂದು ಹೋದವರ ರಕ್ತಗಾರಿ ಕತ್ತಿ ಮೀರಿ ಹುಟ್ಟುನೋ ಪ್ರಚಂಡವಲೇ. ನಾಗ ನಿನಗೆ ಒಳ್ಳೆ ಮಾತಿನಲ್ಲಿ ಹೇಳುತ್ತಿದ್ದೇನೆ, ಇವಳನ್ನು ಬಿಟ್ಟು ಸುಮ್ಮನೆ ಹೊರಟೋಗು, ಪಾಪಿ ಜೀವ ಬದುಕೊಳ್ಳುತ್ತೆ.
ನಿನ್ನಂತ ಪೊಳ್ಳು ಬೆದರಿಕೆ ಹೆದರಿ ಇವಳನ್ನು ಬಿಟ್ಟು ಕೊಟ್ಟು ಹೋಗ್ಲಿಕ್ಕೆ ನಾನೇನು ನಪಸಕನಲ್ಲ. ಶಕ್ತಿ, ನನ್ನೊಂದಿಗೆ ವಾದಿಸುವುದು ತರವಲ್ಲ. ಕೈ ನಾಗರ ಮಿಡಿ ನಾಗರ ಜಾತಿಗೆ ಸೇರಿದವನು ಈ ನಾಗರಾಜ. ಇಲ್ಲವಾ ಇದ್ರೆ 101ನೇ ಕೊಲೆ ಪಾಶದಲ್ಲಿ ನಿನ್ನ ಕೊಲೆಯಾಗುವುದು ಖಂಡಿತ. ಆ ನಿನ್ನ ಕರಿ ನಾಗರ ಮಿಡಿ ಸರ್ಪಕ್ಕೆ ನಾನು ಆಟ ಆಡಿಸೋ ಹೊರಗಡೆ ಎಂದು ತಿಳಿ. ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ನಿನ್ನ ವಂಶದ ಕುಡಿಯನ್ನು ಕತ್ತರಿಸಿಕೊಳ್ಳಬೇಡ ಶಕ್ತಿ. ನಿಮ್ಮ ಸಮಾಜ ದ್ರೋಹಿ ತಲೆ ಹಿಡ್ಕೊಂಡು ಜೊತೆ ಹೋರಾಡಿ ಮಡಿದ್ರನೆ ನನಗೆ ಮುಕ್ತಿ. ಶಕ್ತಿ ಶಕ್ತಿ, ನುನ್ನ 100 ಚೀಲದ ಗೂಡು ಸುಟ್ಟು ಭಸ್ಮವಾಗುತ್ತಿರುವಾಗ ಎಲ್ಲಿ ಅಡಗಿದ್ದೋ ನಿನ್ನ ಶಕ್ತಿ? ಹೊಟ್ಟೆಯಲ್ಲಿ ಉರಿಯುತ್ತಿರೋ ಬೆಂಕಿ ಜ್ವಾಲೆನೋ ಮತ್ತಷ್ಟು ತುಪ್ಪ ಚೆಲ್ಲಿ ಹೊತ್ತಿಸಬೇಡ. ನನ್ನ ಹೊಟ್ಟೆಯಲ್ಲಿ ಕಥಕಥನೆ ಕುದಿಯುತ್ತಿರೋ ಬೆಂಕಿ ಜ್ವಾಲೆನೋ ಹರಿನಾರಾಯಣ ಬಂದು ತೊಡೆದರು ಬೆಂಕಿ ಇಟ್ಟ ವ್ಯಕ್ತಿ ಸಿಲ ಕಡೆನೇ ಬಿಡಲಾರೆ. ನಮ್ಮನ್ನು ಕೇಡು ಬಗೆದ ಕೇಡಿ ಚೆಂಡನ್ನು ಕಡೆದು ನಮ್ಮೂರ ಬಿಸಿ ಬಾಗಿಲಿಗೆ ಕಟ್ಟದಿದ್ರ ನಮ್ಮಪ್ಪನ ಮಗನೇ ಅಲ್ಲ. ನಾಗ್ಯ, ನೀನು ಆಶ್ಚರ್ಯನ ಪ್ರತಿಕಾರದಲ್ಲಿ ಇವಳನ್ನು ಮುಟ್ಟುತ್ತೇನೆ ಎಂದು ಬಂದ್ರೆ ನೀನೇ ನನ್ನ ಪರಶುವಿನ ಮೊದಲನೇ ಬಲೆ. ಶಕ್ತಿ ಶಕ್ತಿ, ನನ್ನ ಪ್ರೇಮದ ಕಾರ್ಯಕ್ಕೆ ನೀನೆಂದು ಅಡ್ಡಯಿಸಿ ಅರಗಾಯದ ಹುಲಿ ಎಂದು ಮಾಡಿರುವಂದ ಮೇಲೆ ಸಮಯ ಬಂದಾಗ ನನ್ನ ಸೇಡನ್ನು ತೀರಿಸಲು ಬಿಡಲಾರೆ. ಹೋಗು, ನಿನ್ನಂತ ಹಲ್ಕ ನನ್ನ ಮಕ್ಕಳಿಗೆ ಹೆದರಲಿಕ್ಕೆ ನಾನೇನು ಕೈಗೆ ಬಳಿ ತೊಟ್ಟಿಲ್ಲ. ನೀನೇಕೆ ಅಡವಿದಾರಿಗೆ ಬರಲು ಹೋಗಿದ್ದೆ? ನನ್ನ ತಂದೆ ದಿನಕರ್ಮದ ಪೂಜೆ ಇತ್ತು, ಅದಕ್ಕೋಸ್ಕರ ಬಂದಿದ್ದೆ. ಆದ್ರೆ ಈ ಕಾಮುಕನಿಂದ ನನ್ನನ್ನು ಪಾರು ಮಾಡಿದ್ರಲ್ಲ, ನಿಮ್ಗೆ ತುಂಬಾ ಧನ್ಯವಾದಗಳು. ಆ ಸಹಾಯಕ ಸ್ಥಿತಿಯಲ್ಲಿ ಇರುವವರನ್ನು ಕಾಪಾಡುವುದು ನಿಜವಾದ ಗಂಡಸಿನ ಧರ್ಮ. ತಾವೀಗ ಮನೆಗೆ ಹೋಗಬಹುದು. ಶಕ್ತಿ, ಈ ನನ್ನ ಬಾಳಿಗೆ ಬೆಳಕಾಗಿ ನನ್ನ ಕೈ ಹಿಡಿದು ನನ್ನ ಪತಿ ಎಂದು ಆಗ್ಬೇಕೆಂದು ನಾನು ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ನಿಮ್ಮ ಸತಿಯನ್ನು ಸ್ವೀಕರಿಸಿಕೊಳ್ಳಿ ಅಂತ ನಿಮ್ಮ ಹಡಿಯದ್ದು ಬೇಡ್ಕೊಳ್ತೀನಿ ನಾನು. ಎದ್ದೇಳು ಯಮಣ, ಎದ್ದೇಳು. ನೀನು ತಿಳಿದುಕೊಂಡಷ್ಟು ಸುಲಭವಿಲ್ಲ ನಮ್ಮಿಬ್ಬರ ಮದುವೆ. ಅಣ್ಣ ಅತ್ತಿಗೆರ ಬಲೆಯಲ್ಲಿ ಬಿದ್ದ ಪ್ರಾಣಿ ನಾನು. ನೀನು ಯಾವ ರೀತಿ ನನ್ನನ್ನು ಮೆಚ್ಚಿಕೊಂಡಿದ್ದರ ಮೇಲೆ ಮನೆಯಲ್ಲಿ ಹಿರಿಯರನ್ನು ಕೇಳೋಣ. ಅವರು ಒಪ್ಪಿದರೂ ಸರಿ, ಒಪ್ಪದಿದ್ದರೂ ಸರಿ, ನಿನ್ನ ಕೈ ಹಿಡಿದು ಕಾಪಾಡುವ ಭಾರ ನನಗಾಗಲಿ. ನೆಚ್ಚಿನ ಶಕ್ತಿ, ಈ ನಿಮ್ಮ ಉದಾರವಾದ ಗುಣಕ್ಕೆ ನಿಮ್ಮಂತವ್ರ ಕೈ ಹಿಡಿದು ಬರ್ಬೇಕಾದ್ರೆ ನಾನು ತುಂಬಾನೇ ಪುಣ್ಯ ಮಾಡಿದ್ದೀನಿ. ಈ 7 ಜನ್ಮದಲ್ಲಿ ಪುಣ್ಯವಂತಿ ನಾನೇ ಅಂತ ನನಗನಿಸ್ತಾ ಇದೆ. ಹಾಗಾದ್ರೆ ಈ ನಿನ್ನ ಪ್ರಿಯತಮನ ಸಲುವಾಗಿ ಒಂದು ಪ್ರೇಮ ಗೀತೆ ಹಾಡಬಾರದೇ ನನ್ನಲ್ಲಿ? ಆಯ್ತು ರಾಜ, ನಿಮ್ ಇಷ್ಟದಂತೆ ಆಗ್ಲಿ.
ಬನ್ನಿ ಹೋಗೋಣ.